ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ ಲೇಔಟ್ 6 ಬ್ಲಾಕ್ 20/30 ಈಸ್ಟ್ ಸೌತ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ 3 BHK ಡ್ಯೂಪ್ಲೆಕ್ಸ್ ಬರುವಂಥದ್ದು. ಫೇಸಿಂಗ್ ಬಂದು ಈಸ್ಟ್ ಮತ್ತು ಸೌತ್ ಕಾರ್ನರಲ್ಲಿ ಬರುವಂಥದ್ದು. ಬಿಲ್ಡಿಂಗ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಎಲಿವೇಶನ್ ಅಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ CNC ಕಟ್ಟಿಂಗ್ ಶೀಟ್ ಮತ್ತು ಗ್ರಾನೈಟ್ ಮತ್ತು ಟೈಲ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಸೈಟ್ನ ಟೋಟಲ್ ಮೆಜರ್ಮೆಂಟ್ ಬಂದು 650 ಸ್ಕ್ವೇರ್ ಫೀಟ್ ಬರುವಂಥದ್ದು. ಇದು ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಬಂದು ಫುಲ್ ಸೈಜ್ ಗೇಟಿಂದ ಕವರ್ ಮಾಡಿರುವಂಥದ್ದು. CNC ಕಟ್ಟಿಂಗ್ MS ಶೀಟ್ ಹಾಗೆ MS ಟೀಪ್ಸ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಇದು. ಒಂದು ಬಿಲ್ಡಿಂಗ್ನಲ್ಲಿ ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ. ಗ್ಯಾಸ್ ಕನೆಕ್ಷನ್ಗೆ ಇಲ್ಲಿ ಮಾಡಿರುವಂಥದ್ದು, ಹಾಗೆ ಬೋರ್ವೆಲ್ ಸಿಗೋವಂಥದ್ದು, ಒಂದು 12,000 ಲೀಟರ್ಸ್ ಕೆಪಾಸಿಟಿ ಇರೋ ಒಂದು ಸಮ್ ಕೂಡ ಸಿಗುತ್ತೆ. ಪಾರ್ಕಿಂಗ್ ಬಂದು ಗ್ರೌಂಡ್ ಫ್ಲೋರ್ನಲ್ಲಿ ಫುಲ್ ಪಾರ್ಕಿಂಗ್ ಮಾಡಿರೋದ್ರಿಂದ ನಿಮಗೆ ತುಂಬ ದೊಡ್ಡದಾದಂಥ ಪಾರ್ಕಿಂಗ್ ಸಿಗುವಂಥದ್ದು. ಆಲ್ಮೋಸ್ಟ್ 3 ಕಾರ್ಸ್ ಪಾರ್ಕ್ ಮಾಡ್ಬೋದು ಇದರಲ್ಲಿ. ನೀವು 3 ಕಾರ್ಗಳನ್ನ ಪಾರ್ಕ್ ಮಾಡಿ 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಟೈಲ್ ಬಗ್ಗೆ ಹೇಳೋದಾದ್ರೆ 15/15 ಆಂಟಿ ಸ್ಕಿಡ್ ಡಿಜಿಟಲ್ ಡಿಸೈನರ್ ಟೈಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿ SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ವಾಲ್ ಬಂದು ಟೈಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಮಾರ್ಬಲ್ ಫಿನಿಶಿಂಗ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫಸ್ಟ್ ಫ್ಲೋರ್ನ ಡೋರ್, ಮೇನ್ ಡೋರ್ ಹತ್ರ ಬರುವಂಥ ಪೋರ್ಟಿಕೋನಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಮತ್ತೆ ಮೇನ್ ವಿಂಡೋ ಬಂದು ಟೀಕ್ವುಡ್ ಇಂದ ಮಾಡಿರುವಂಥದ್ದು. ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂಥ ಮೇನ್ ಡೋರ್ ಡಿಸೈನ್ ಇದು. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. L ಶೇಪ್ನಲ್ಲಿ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ವುಡನ್ ಫಿನಿಶಿಂಗ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಸಿಗುವಂಥದ್ದೇ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಫುಲ್ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ ಮೇನ್ ಡೋರ್ನ ಈ ಕಡೆ ಸೈಡ್ನಲ್ಲಿ ನಿಮಗೆ 2 ಶೇಟರ್ನ ಒಂದು ವಿಂಡೋ ಹಾಗೆ ಮೇಲ್ಗಡೆ ಒಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಓಪನ್ ಸ್ಪೇಸ್ ಸಿಗುತ್ತೆ ನಿಮಗೆ, ದೊಡ್ಡದಾದಂಥ ಓಪನ್ ಸ್ಪೇಸ್ ಸಿಗುತ್ತೆ. L ಶೇಪ್ನಲ್ಲಿ ಸೋಫಾ ಹಾಕ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಫುಲ್ ಪ್ಲೈವುಡ್ ಇಂದಾನೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಸ್ವಲ್ಪ POP ಕೂಡ ಯೂಸ್ ಮಾಡಿದ್ದಾರೆ. ಈ ಓಪನ್ ಇರೋ ಸ್ಪೇಸಸ್ ಅಲ್ಲಿ ನಿಮಗೆ CNC ಕಟ್ಟಿಂಗ್ ಶೀಟ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಆಗಿಲ್ಲ. ಹಾಗೆ ನಿಮಗೆ ಲಿವಿಂಗ್ ಅಲ್ಲೇ ಪೂಜಾ ರೂಮ್ ಕೂಡ ಬರುವಂಥದ್ದು. ಪೂಜಾ ರೂಮ್ ಡೋರ್ ಬಂದು ಟೀಕ್ವುಡ್ ಇಂದ ಫ್ರೇಮ್ ಮಾಡಿರುವಂಥದ್ದು. ಇನ್ನು ಟಫ್ ಅಂಡ್ ಗ್ಲಾಸ್ ಇನ್ಸ್ಟಾಲ್ ಮಾಡಬೇಕು. ಇನ್ನು ಗ್ಲಾಸ್ ಇನ್ಸ್ಟಾಲ್ ಆಗಿಲ್ಲ. ವರ್ಕ್ ಇನ್ನ 100% ಕಂಪ್ಲೀಟ್ ಆಗಿಲ್ಲ, 90% ವರ್ಕ್ ಕಂಪ್ಲೀಟ್ ಆಗಿರುವಂಥದ್ದು. ಒಳಗೆ ನೋಡೋದಾದ್ರೆ ನೀವು ಪೂಜಾ ರೂಮ್ ವಾಲ್ ಬಂದು ಮಾರ್ಬಲ್ ಫಿನಿಶಿಂಗ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಬಂದು ಪ್ಲೈವುಡ್ ಮತ್ತೆ ಲ್ಯಾಮಿನೇಟ್ ಇಂದಾನೆ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಗೋಪುರ ಟೈಪ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಒಂದು ಪಿಚಿಂಗ್ ಗ್ಲಾಸ್ ಬರುತ್ತೆ. ಇಡೀ ಮನೆಯ ಫ್ಲೋರಿಂಗ್ ಬಂದು ಪೂರ್ತಿ ವೈಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಒಂದು ಆರ್ಚ್ ಸಿಗೋವಂಥದ್ದು, ಒಂದು ಶೋ ಪೀಸಸ್ ಇಡೋದಕ್ಕೆ ಒಂದು ಆರ್ಚ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಮೊದಲು
ಡೈನಿಂಗ್ ಏರಿಯಾನು ನಮಗೆ ಒಂದು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. 650 ಸ್ಕ್ವೇರ್ ಫೀಟ್ ಇರೋದ್ರಿಂದ ಪ್ಲಾಟ್ ಏರಿಯಾ ನಿಮಗೆ ದೊಡ್ಡದಾಗಿ ಬರುತ್ತೆ. ಡೈನಿಂಗ್ ಏರಿಯಾದಲ್ಲಿ ನಿಮಗೆ ಫುಲ್ ಬಾಟಮ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ, ಕ್ರಾಕರಿ ಯೂನಿಟ್ ಕೂಡ ಮಾಡಿರುವಂಥದ್ದು. ಇಲ್ಲೂ ಕೂಡ ನೀವು ಬೇಕು ಅಂದರೆ ಪ್ಯಾಂಟ್ರಿ ಯೂನಿಟ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲ ಸ್ಲ್ಯಾಬ್ಸ್ ಮಾಡಿಕೊಂಡು ಪಾರ್ಟಿಷನ್ ಮಾಡ್ಬೋದು. ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಸೀಲಿಂಗಲ್ಲಿ ನೋಡೋದಾದರೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ LED ಲೈಟ್ಸ್ ಹಾಕಿರುವಂಥದ್ದು, ಆಂಬಿಯೆಂಟ್ ಲೈಟಿಂಗ್ ಕೂಡ ಬರುತ್ತೆ. ಇದ್ರ ಪಕ್ಕದಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ನ ವಾಸ್ಕಲ್ ಕೂಡ ನಿಮಗೆ ಟೀಕುಡ್ಡಿಂದನೇ ಮಾಡಿರುವಂಥದ್ದು. ಈ ಡೈನಿಂಗಲ್ಲೂ ನಿಮಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ವಾಶ್ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ ಎಂಟ್ರಿ ಆಗೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 6 ಡ್ರಾಯರ್ಸ್ ಬರುವಂಥದ್ದು. ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ, ಟ್ಯಾಂಡಮ್ ಬಾಕ್ಸಸ್ ಮಾಡಿರುವಂಥದ್ದು ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ. ಹಾಗೆ ಸ್ಲ್ಯಾಬ್ ಬಗ್ಗೆ ಹೇಳೋದಾದ್ರೆ 20 mm ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಸ್ಲ್ಯಾಬ್ನಲ್ಲಿ. ಸಿಂಕ್ ಬಂದು 2 ಫೀಟ್ನ ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಕಿಚನ್ನಲ್ಲೂ ನಿಮಗೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಹಾಗೆ ಮೇಲ್ಗಡೆ ಬೀಮ್ ಬಾಟಮ್ ಅಲ್ಲಿ ಒಂದು ಫಿಕ್ಸೆಡ್ ವಿಂಡೋ ಕೂಡ ಸಿಗುವಂಥದ್ದು 2. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಮೇಲ್ಗಡೆ ಲಾಫ್ಟ್ಸ್ ಮಾಡಿರುವಂಥದ್ದು ಸ್ಟೋರೇಜಸ್ಗೆ. ಚಿಮ್ನಿ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಕನೆಕ್ಷನ್ ಕೂಡ ಮಾಡಾಗಿದೆ ಇಲ್ಲಿ. ಈ ಡೋರ್ನಲ್ಲಿ ನಾವು ಹೊರಗೆ ಹೋದ್ರೆ ನಮಗೆ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಯುಟಿಲಿಟಿನಲ್ಲೂ ನಿಮಗೆ ಒಂದು ಸಿಂಕ್ ಇನ್ಸ್ಟಾಲ್ ಮಾಡಿದೆ. ಇಲ್ಲಿ ನಿಮಗೆ 4.5 ಫೀಟ್ ವಾಲ್, ಪ್ಯಾರಾಪಿಟ್ ವಾಲ್ ಮಾಡಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ಬಂದು MS ಗ್ರಿಲ್ ಇಂದ ಕವರ್ ಮಾಡಿರುವಂಥದ್ದು. ಈ ವಾಸ್ಕಲ್ ಕೂಡ ಟೀಕಲ್ಲೇ ಮಾಡಿರುವಂಥದ್ದು. ಡೋರ್ ಬಂದು ವಿನಿಯರ್ ಯೂಸ್ ಮಾಡಿದ್ದಾರೆ, ವಿನಿಯರ್ ಡೋರ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಹೊರಗಡೆ ಬಂದರೆ ನಮಗೆ ಟಿವಿ ಕ್ಯಾಬಿನೆಟ್ ಹಾಗೆ ಪೂಜಾ ರೂಮ್ನ ಸೆಂಟರ್ನಲ್ಲಿ ಸ್ಟೇರ್ ಕೇಸ್ ಸಿಗುವಂಥದ್ದು. ವಾಯುಮೂಲೆಯಲ್ಲಿ ಬರುತ್ತೆ ಸ್ಟೇರ್ ಕೇಸ್. ಸ್ಟೇರ್ ಕೇಸ್ ಬಾಟಮಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ನಲ್ಲೂ ಕೂಡ ನಿಮಗೆ ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಸೇಮ್ ಫ್ಲೋರಿಂಗ್ ಅಲ್ಲಿ ಏನು ಗ್ರಾನೈಟ್ ಯೂಸ್ ಮಾಡಿದ್ರೋ ಅದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನಿಮಗೆ ಒಂದು ಸನ್ಲೈಟ್ಗೋಸ್ಕರ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ ಸ್ಟೇರ್ ಕೇಸಲ್ಲಿ. ರೈಲಿಂಗ್ಸ್ ಬಂದು ಜಿಂದಾಲ್ನ SS ಟೀಪ್ಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್. ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುವಂಥದ್ದು. ಎಲ್ಲ ರೂಮ್ ಡೋರ್ಸ್ ಬಂದು ವಿನಿಯರ್ ಇಂದ ಮಾಡಿರುವಂಥದ್ದು. ವಾಸ್ಕಲ್ಸ್ ಬಂದು ಟೀಕುಡ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು ನೀವು. ತುಂಬ ಸ್ಪೇಷಿಯಸ್ ಆಗಿರೋಂಥ ಮಾಸ್ಟರ್ ಬೆಡ್ರೂಮ್, ಹಾಗೆ ಫುಲ್ಲಿ ಇಂಟೀರಿಯರ್ ಅಂತ ಹೇಳ್ಬೋದು. ನಿಮಗೆ ಕಾಟ್ಸ್ ಕೂಡ ಇದೆ. ಹಾಗೆ ವಾರ್ಡ್ರೋಬ್ಸ್ ಬಂದು ಕಾಟ್ನ 2 ಕಡೆ 3 ಡೋರ್ನ 2 ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಕಾಟ್ ಡಿಸೈನ್ ನೋಡ್ಬೋದು. ಹಾಗೆ ಹೆಡ್ ಬೋರ್ಡ್ ಮತ್ತು ಫಾಲ್ ಸೀಲಿಂಗ್ ಬಂದು ಕಂಟಿನ್ಯೂಟಿ ಇರುವಂಥದ್ದು. ಇಲ್ಲಿ ಒಂದೇ ಪೀಸ್ನಲ್ಲಿ ಮಾಡಿರುವಂಥ ಹೆಡ್ ಬೋರ್ಡ್ ಮತ್ತು ಫಾಲ್ ಸೀಲಿಂಗ್ ಡಿಸೈನ್ ಇದು. ಈ ಕಡೆ ಕೂಡ ನಿಮಗೆ ಒಂದು 3 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ವಿಂಡೋ ಬಗ್ಗೆ ಹೇಳೋದಾದ್ರೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ನಿಮಗೆ. ಹಾಗೆ ಮೇಲೆ ಫಿಕ್ಸೆಡ್ ವಿಂಡೋ ಮಾಡಿದ್ದಾರೆ 2. ಸೀಲಿಂಗಲ್ಲಿ ಬಂದು POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಕೂಡ ಸಿಗುತ್ತೆ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಬಾತ್ರೂಮ್ ಸೈಜ್ ಕೂಡ ನಿಮಗೆ ತುಂಬ ದೊಡ್ಡದಾಗಿದೆ. ಟೈಲಿಂಗ್ ಬಂದು 8 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ, ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು ಬಾತ್ರೂಮಲ್ಲಿ. ಹಾಗೆ ನಿಮಗೆ ಈ ರೂಮ್ ಡೋರ್ ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುವಂಥದ್ದು. ಮಿರರ್ ಇನ್ಸ್ಟಾಲ್ ಆಗಿಲ್ಲ, ವುಡ್ ವರ್ಕ್ ಒಂದು ಫಿನಿಶ್ ಆಗಿದೆ ನೋಡ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಇದು.
ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇಲ್ಲ, ಕಾರ್ನರ್ ಸ್ಟ್ಯಾಂಡ್ ಮಾಡಿದ್ದಾರೆ. ಹಾಗೆ ಒಂದು ಬಾಕ್ಸ್ ಕೂಡ ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ಸ್ ಬರುತ್ತೆ 3. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗೋವಂಥದ್ದು ಇದ್ರ ಪಕ್ಕದಲ್ಲೇ. ಈ ರೂಮ್ನ ಒಳಗೆ ಎಂಟ್ರಿ ಆದರೆ ನಿಮಗೆ ಮೊದಲು ಕಾಣೋದು ಸ್ಟಡಿ ಟೇಬಲ್. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕರೆಕ್ಟಾಗಿ ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ ವಾಸ್ತು ಪ್ರಕಾರ. ಬುಕ್ ರ್ಯಾಕ್ ಕೂಡ ಸಿಗುತ್ತೆ. ಹಾಗೆ ಒಂದು 4 ಶೇಟರ್ನ ಟೀಕುಡ್ ವಿಂಡೋ ಮಾಡಿ ಮೇಲ್ಗಡೆ ಫಿಕ್ಸೆಡ್ ವಿಂಡೋಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಮತ್ತು ಪ್ಲೇವುಡ್ಡಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಬಂದು ಕಾಟ್ನ 2 ಕಡೆ ಬರುತ್ತೆ. 2 ಕಡೆ ನಿಮಗೆ 2 ಡೋರ್ನ ವಾರ್ಡ್ರೋಬ್ಸ್ ಬರುತ್ತೆ. ಓಪನ್ ಟೈಪ್ ಡೋರ್ಸ್ ಮಾಡಿರುವಂಥದ್ದು. ಕಾಟ್ ಡಿಸೈನ್ ನೋಡ್ಕೊಳ್ಬೋದು ನೀವು. ಕಾಟಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಒಳಗಡೆ. ಹಾಗೆ ಹೆಡ್ ಬೋರ್ಡ್ ಮಾಡಿ ಅದನ್ನೇ ಮೇಲೆ ಕೂಡ ಕಂಟಿನ್ಯೂ ಮಾಡಿರುವಂಥದ್ದು ಸೀಲಿಂಗಲ್ಲಿ. ಈ ಕಡೆ ಕಾರ್ನರ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಸಿಗುವಂಥದ್ದು ಇಲ್ಲಿ. ಈ ರೂಮ್ನಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇದು ಕೂಡ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ನಿಮಗೆ. ಬಾತ್ರೂಮ್ ಎಲ್ಲ ಬಾತ್ರೂಮ್ಸು ನಿಮಗೆ ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ ಡೋರ್ ಪಕ್ಕದಲ್ಲೇ ಮತ್ತೊಂದು ಡೋರ್ ಸಿಗುತ್ತೆ. ಈ ಡೋರ್ ಬಂದು ನಿಮಗೆ ಬಾಲ್ಕನಿಗೆ ಎಂಟ್ರಿ ಆಗೋದಕ್ಕೆ ಇರುವಂಥದ್ದು. ಬಾಲ್ಕನಿ ಕೂಡ ನಿಮಗೆ ದೊಡ್ಡದಾಗೇ ಇದೆ. ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಬರುವಂಥದ್ದು ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಬಾಲ್ಕನಿ ವಾಲ್ ಪೂರ್ತಿ ನಿಮಗೆ 7 ಫೀಟ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ, ಮಾರ್ಬಲ್ ಫಿನಿಶಿಂಗ್ ಟೈಲಿಂದ. ಸೀಲಿಂಗಲ್ಲಿ ಬಂದು ವುಡನ್ ಫಿನಿಶಿಂಗ್ PVC ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ರೂಮ್ನಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಈ ಫ್ಲೋರ್ನಲ್ಲೂ ಕೂಡ ನಿಮಗೆ 3rd ಫ್ಲೋರ್ನಲ್ಲಿ ಕೂಡ 2 ರೂಮ್ಗಳು ಸಿಗುತ್ತೆ. ಟೋಟಲ್ 4 BHK ಬರುವಂಥದ್ದು. ಇದು ನಾವು ಕೆಳಗೆ ನೋಡಿದಾಗನೇ ಸೇಮ್ ಸೈಜ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್. ಎಲ್ಲ ಬೆಡ್ರೂಮ್ಸಲ್ಲೂ ನಿಮಗೆ ಕಾಟ್ಸ್ ಮಾಡಿರುವಂಥದ್ದು. ಫುಲ್ ಸೈಜ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಹಾಗೆ ಹೆಡ್ ಬೋರ್ಡ್ ಮತ್ತು ಫಾಲ್ ಸೀಲಿಂಗ್ ಬಂದು ಕೂಡ ಪ್ಲೈವುಡ್ಡಲ್ಲೇ ಮಾಡಿರುವಂಥದ್ದು. ಸೇಮ್ ಪ್ಯಾಟ್ರನ್ ಬರುತ್ತೆ ನಿಮಗೆ. ಸೇಮ್ 6 ಡೋರ್ಸ್ನ ಓಪನ್ ಟೈಪ್ ವಾರ್ಡ್ರೋಬ್, ಒಂದು 4 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ದೊಡ್ಡದಾದಂಥ TV ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಸೇಮ್ ನಾವು ಅಲ್ಲಿ ಕೆಳಗೆ ನೋಡಿದಾಗೇ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಸೇಮ್ ಪ್ಯಾಟ್ರನಲ್ಲಿ ಮಾಡಿದ್ದಾರೆ, ಸೇಮ್ ಡಿಸೈನ್. ಕಾರ್ನರ್ ಸ್ಟ್ಯಾಂಡ್ ಹಾಗೆ ಸೈಡ್ನಲ್ಲಿ ಒಂದು ಬಾಕ್ಸ್ ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ನಿಮಗೆ ಕೆಳಗೆ ನೋಡಿದಾಗೇ ಸೇಮ್ ಟೈಪ್ನ ಒಂದು ರೂಮ್ ಸಿಗುತ್ತೆ. ಆದರೆ ಈ ರೂಮ್ನಲ್ಲಿ ನಿಮಗೆ ಕಾಟ್ ಸಿಗೋದಿಲ್ಲ. 4 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, ಫಿಕ್ಸೆಡ್ ವಿಂಡೋ ಸಿಗುತ್ತೆ ಅದರ ಮೇಲೆ. ಹಾಗೆ 3 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಸೀಲಿಂಗ್ ಬಂದು ಈ ರೂಮ್ನಲ್ಲಿ ಪೂರ್ತಿ ನಿಮಗೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ 4 ರೂಮ್ಗಳಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ ನಿಮಗೆ ಫಸ್ಟ್ ಫ್ಲೋರ್ನಲ್ಲಿ ಲಿವಿಂಗ್ ಹತ್ರ ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಬಾತ್ರೂಮ್ ಪಕ್ಕದಲ್ಲಿ ನಿಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ SS ಟ್ಯೂಬ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿದ್ದಾರೆ. 7 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲೇ ಸ್ಪೇಸ್ ಕೊಟ್ಟಿರುವಂಥದ್ದು. ನಿಮಗೆ ಸ್ಟೇರ್ ಕೇಸ್ ಇಲ್ಲೇ ಮಾಡಿರುವಂಥದ್ದು. MS-ಇಂದ ಲ್ಯಾಡರ್ ಮಾಡಿರುವಂಥದ್ದು. ಟೆರೆಸ್ ಎಂಟ್ರಿ ಆಗೋದಕ್ಕೆ ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ತುಂಬ ಒಳ್ಳೆ ಪಾಶ್ ಆಗಿರೋಂಥ ಏರಿಯಾ ಇದು. ಹಾಗೆ ನಿಮಗೆ 100 ಫೀಟ್ ರಿಂಗ್ ರೋಡಿಂದ
ಜಸ್ಟ್ 100 ಮೀಟರ್ಸ್ ಆಗ್ಬೋದು. ನಿಮಗೆ ಅಲ್ಲಿ ಗಾಡಿಗಳು ಓಡಾಡ್ತಾ ಇರೋದು ಕಾಣ್ತಾ ಇರ್ಬೋದು. ಇದೇ ನಿಮಗೆ 100 ಫೀಟ್ ರಿಂಗ್ ರೋಡ್. ಹಾಗೆ ಈ ಬಿಲ್ಡಿಂಗ್ ಇರೋ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ಇದು ಸರ್ ಎಂ ವಿಶ್ವೇಶ್ವರ BDA ಲೇಔಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಆಗಿರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ಓನರ್ ಬಂದು ಈ ಬಿಲ್ಡಿಂಗಿಗೆ 1,65 lakhs ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಅಂತ ಹೇಳಿದರೆ, ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.